ಇದಕ್ಕೆ ಬೈಲಿಂಗ್ವಲ್ ಸೆಕ್ಷನ್, ಓಕೆ, ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಬೈಲಿಂಗ್ವಲ್ ಸೆಕ್ಷನ್ ಅಂದರೆ ಮಕ್ಕಳು ಓದಬೇಕಾದ್ರೆ ಅಪ್ ಟು 5th ಸ್ಟ್ಯಾಂಡರ್ಡ್ ಬೈಲಿಂಗ್ವಲ್ ಇರುತ್ತೆ. 6th ಇಂದ ಅವ್ರ ಕಂಫರ್ಟಿಗೆ, ಈಗ ನೋಡಿ ಇದೇ ಇಂಪಾರ್ಟೆಂಟ್. ಈಗ ನಾನು ಕನ್ನಡದಲ್ಲಿ ನನಗೆ ಕಂಫರ್ಟಬಲ್ ಇದ್ದೀನಿ ಅಂದರೆ ಕನ್ನಡ ಮೀಡಿಯಮಲ್ಲೇ ಹೇಳ್ಕೊಡ್ತೀವಿ, ಚಾಯ್ಸ್ ಅವ್ರದ್ದು, ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಇದೆ. ಇಲ್ಲ ನಾನು ಇಂಗ್ಲೀಷಲ್ಲಿ ಆಗಲೇ ಕಲ್ತು ಬಿಟ್ಟಿದ್ದೀನಿ, ಬಿಕಾಸ್ ಎಲ್ಲ ಇಲ್ಲಿ ಬೈಲಿಂಗ್ವಲ್ ಅಲ್ಲಿ ಚೆನ್ನಾಗಿ ಇಂಗ್ಲೀಷ್ ಓದಿದ್ದೀನಿ. ಯಾಕೆಂದ್ರೆ ಹಳ್ಳಿ ಭಾಗದಲ್ಲಿ ಏನಾಗುತ್ತೆ, ಇಂಗ್ಲೀಷ್ ಹೇಳ್ಕೊಟ್ರೂ ಸ್ವಲ್ಪ ಹಿಡಿದ್ರೆ ಅವ್ರಿಗೇನೋ ಇಫ್ ದೇ ಆರ್ ನಾಟ್ ಕಂಫರ್ಟಬಲ್, ಎಜುಕೇಶನ್ ನಿಲ್ಲಕ್ಕಾಗಲ್ಲ, ಒಂದೇ ದಿವಸದಲ್ಲಿ ಹೇಳ್ಕೊಡೋಕ್ಕಾಗಲ್ಲ. 6ನೇ ಕ್ಲಾಸು ಕನ್ನಡ ಮೀಡಿಯಮಲ್ಲೇ ಕಂಟಿನ್ಯೂ ಮಾಡ್ಬೋದು. ಇಲ್ಲ ಕಂಫರ್ಟಬಲ್ ಇದ್ದಾರೆ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲೇ ಕಂಟಿನ್ಯೂ ಮಾಡ್ಬೋದು ಟಿಲ್ 12th ಸ್ಟ್ಯಾಂಡರ್ಡ್. ಸೊ ದಿಸ್ ಇಸ್ ದ ಸ್ಪೆಷಾಲಿಟಿ. ಟಿಲ್ 5th ಸ್ಟ್ಯಾಂಡರ್ಡ್ ಬೈಲಿಂಗ್ವಲ್, ಎರಡು ರೀತಿಯಲ್ಲೂ ಹೇಳ್ಕೊಡ್ತಾ ಇರ್ತಾರೆ. ಅಲ್ಲಿ ಬಂದ ತಕ್ಷಣ ಅವ್ರ ಕಂಫರ್ಟಿಗೆ ದೇ ಕ್ಯಾನ್ ಚೂಸ್, ಕರೆಕ್ಟ್ ಅಮ್ಮ, ದೇ ಕ್ಯಾನ್ ಚೂಸ್ ವಾಟ್ ಎವರ್ ಲ್ಯಾಂಗ್ವೇಜ್ ಅವ್ರ ತಂದೆ ತಾಯಿ ಮಕ್ಕಳು. ಅವಾಗ ಟೀಚರ್ಸ್ ಜೊತೆನೂ ಚರ್ಚೆ ಮಾಡಿಬಿಟ್ಟು ಅವ್ರಿಗೆ ಆಪ್ಷನ್ ಸಿಗ್ತದೆ. 2 ಆಪ್ಷನ್ ಕೂಡ ಸರ್ಕಾರಿ ಶಾಲೆಯಲ್ಲೇ ಇರ್ತದೆ, ಇಂಗ್ಲೀಷ್ ಮೀಡಿಯಂ ಆದ್ರೂ ಇರುತ್ತೆ, ಇಲ್ಲ ಕನ್ನಡ ಮೀಡಿಯಮು ಇರ್ತದೆ. ಅವ್ರ ಕಂಫರ್ಟಿಗೆ ಅವರು ಓದ್ತಕ್ಕಂಥದ್ದನ್ನ ಮಾಡ್ಬೋದು. ಮತ್ತೆ ಅಲ್ಲ, LKG UKG ಇಂದ 5ನೇ ಕ್ಲಾಸ್ವರೆಗೂ ಬೈಲಿಂಗ್ವಲ್ ಎಲ್ಲ ಕಡೆ. ಯಾಕೆಂದ್ರೆ ಏನಾಗ್ತದೆ, ಹಳ್ಳಿ ಕಡೆಗೆ ಒಂದೇ ಸತಿ ಇಂಗ್ಲೀಷ್ ಮೀಡಿಯಂ ಅಂದ್ರೂ ಕೂಡ ನೀವು ಇಂಗ್ಲೀಷ್ ಹೇಳ್ಕೊಡಕ್ಕೆ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮಗು. ಅದನ್ನ ಸ್ಟಡಿ ಮಾಡಿದಾಗ ಎರಡರಲ್ಲೂ ಹೇಳ್ಕೊಡ್ಬೇಕಾಗುತ್ತೆ, ಈಸಿ ಆಗುತ್ತೆ. ಒಂದು 5ನೇ ತಾರೀಕಿಗೆ ಕರೆಕ್ಟಾಗಿ ಅವ್ರು ಡಿಸೈಡ್ ಮಾಡ್ಬೋದು, ನಾನು ಇಂಗ್ಲೀಷ್ ಮೀಡಿಯಮ್ಗಾದ್ರೂ ಕಂಟಿನ್ಯೂ ಮಾಡ್ಬೋದು, ಕನ್ನಡ ಮೀಡಿಯಂ ಆಗೋದು ಕಂಟಿನ್ಯೂ ಮಾಡ್ಬೋದು. ಓಕೆ, ಸೊ ಇಟ್ ಇಸ್ ಆಮೇಲೆ ಸೆಪ್ರೇಟಾಗಿ ಹೇಳ್ಕೊಡ್ತಾರೆ, ಅದೆಲ್ಲ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ, ಏನು ತೊಂದರೆ ಇಲ್ಲ ಅವರಿಗೆ. ಓಕೆ, ಅಫ್ಕೋರ್ಸ್ ಏನಾಗ್ತದೆ, ಇಂಗ್ಲೀಷ್ ಮೀಡಿಯಂ ಅಂದ್ರೆ ಸ್ವಲ್ಪ ಬ್ಯಾಕಪ್ ಅಂದ್ರೆ ಅವ್ರು ಕನ್ನಡಿಗರಿರ್ತಾನೆ, ಬಟ್ ಇಂಗ್ಲೀಷ್ ಮೀಡಿಯಂ ಓದಬೇಕು ಅಂತ ಆಸೆ ಇರುತ್ತೆ. ಇಲ್ಲ ಆಗಲ್ಲ, ನಾನು ಕನ್ನಡ ಮೀಡಿಯಮಲ್ಲೇ ಓದಬೇಕು ಅಂತ ಹೇಳಿದ್ರೆ ಕನ್ನಡ ಮೀಡಿಯಮಲ್ಲಿ ಅಲ್ಲೂ ಬೇಕಾದ್ರೆ ಇಂಗ್ಲೀಷ್ ಹೆಲ್ಪ್ ಮಾಡ್ಬೋದು. ಯಾಕೆಂದ್ರೆ ಟೀಚರ್ಸ್ ರಿಕ್ರೂಟ್ಮೆಂಟ್ದು ಕೂಡ ಇನ್ನೇನೇನು ಆಗ್ತಾ ಇದೆ ಅದೆಲ್ಲದೂ ಕೂಡ ಸ್ವಲ್ಪ ಇಂಗ್ಲೀಷು ಕನ್ನಡ ಗೊತ್ತಿರೋರೇ ಎಲ್ಲರೂ ಬಂದಿರ್ತಾರೆ, ಇವಾಗೆಲ್ಲರೂ ಕಲ್ತಿದ್ದಾರೆ.